ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಪ್ರಸಿದ್ಧವಾದ ಹಬ್ಬ ಯಾವುದು? ನಾಗರ ಚೌತಿ ಹಾಗೂ ಪಂಚಮಿ. ಇದೇ ವರ್ಷ ಯಾವಾಗ ಬಂದಿದೆ ನಾಗರ ಚೌತಿ ಪಂಚಮಿ ಅಂದರೆ ಆಗಸ್ಟ್ 16ನೇ ತಾರೀಕು ಹಾಗೆ 17ನೇ ತಾರೀಕು ಭಾನುವಾರ ಹಾಗೆ ಸೋಮವಾರ. ವಿಶೇಷವಾಗಿ ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶ. ಇಂಥ ಹಬ್ಬ ಯಾಕೆ ನಾವು ಆಚರಿಸ್ಬೇಕು ಅಂದರೆ, ಹೆಸರೇ ಹೇಳೋ ಥರ ನಾಗಗಳ ಆರಾಧನೆ ಮಾಡಬೇಕು. ನಾಗಗಳ ಆರಾಧನೆ ಅಂದರೆ ಎರಡು ಥರ. ಒಂದು ಶೇಷದೇವರ ಆರಾಧನೆ ಮುಖ್ಯವಾಗಿ ಮಾಡಬೇಕಾಗಿರೋದು, ಮತ್ತೊಂದು ಅಷ್ಟಕುಲ ನಾಗಗಳು ಅಂತ 8 ಕುಲ ನಾಗಗಳನ್ನು ಆರಾಧನೆ ಮಾಡಬೇಕು. ಆದರೆ ಒಂದನ್ನು ಮಾತ್ರ ಮರೆಯೋ ಹಾಗಿಲ್ಲ, ಅಷ್ಟಕುಲ ನಾಗಗಳಿಗಿಂತ ಇಲ್ಲಿ ಮುಖ್ಯ ಯಾರು? ನೀವೇನೇ ನಾಗಪೂಜೆಯನ್ನು ಮಾಡಿ ಶೇಷದೇವರಿಗೆ ಕೊನೆಗೆ ಸಮರ್ಪಣೆ. ಮುಖ್ಯವಾಗಿ ಆ ಶೇಷದೇವರ ಆದಮೇಲೆ ಪ್ರಾಣದೇವರು, ಅದಾದಮೇಲೆ ಜಯಾಪತಿ ಸಂಕರ್ಷಣ ದೇವರಿಗೆ. ಅಲ್ಲಿ ತನಕ ನೀವು ಸರಿಯಾಗಿ ಪೂಜೆಯನ್ನು ಮಾಡಿದರೆ ಸಮರ್ಪಣೆಯನ್ನು, ಆಗ ನಿಜವಾಗಿ ನಾವು ನಾಗರ ಪೂಜೆಯನ್ನು ಮಾಡಿದ್ವಿ ಅಂತ ಅರ್ಥ. ಈ ನಿಟ್ಟಿನಲ್ಲಿ ನಾಗರ ಪೂಜೆಯನ್ನು ನಾವು ಹೇಗೆ ಮಾಡಬೇಕಾದ್ರೆ ಅನೇಕ ಪ್ರಕ್ರಿಯೆಗಳಿದೆ. ಅದನ್ನು ಚೆನ್ನಾಗಿ ಮಾಡಬೇಕು. ಸಿಗೋ ಅವಕಾಶ ತುಂಬ ಅಪರೂಪ ಆಯಿತು, ವರ್ಷಕ್ಕೊಂದು ಸರಿ ಬರುತ್ತೆ. ಸಿಕ್ಕಾಗ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ನಾವು ಯಾವ ರೀತಿ ನಾಗಗಳನ್ನು ಖುಷಿಪಡಿಸ್ಬೇಕು, ಅದಕ್ಕೆ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನೋಡೋ ಮುಂಚೆ ನಾವು ಏನು ಸಿದ್ಧತೆ ಮಾಡ್ಕೊಬೇಕು ಇದಕ್ಕೆ ಅನ್ನೋದನ್ನು ಗಮನಿಸ್ಬೇಕು. ಈಗ ಮನೆಯಲ್ಲಿ 5 ಹೆಡೆಯ ಮಣ್ಣಿನ ಪ್ರತಿಮೆಯನ್ನು ಸಿದ್ಧ ಮಾಡಿಕೊಳ್ಬೇಕು. ಕೆಲವ್ರ ಮನೆಯಲ್ಲಿ ಬೆಳ್ಳಿ ಪ್ರತಿಮೆ ಇರುತ್ತೆ, ಕೆಲವ್ರ ಮನೆಯಲ್ಲಿ ಬಂಗಾರದ ಪ್ರತಿಮೆನೂ ಇರುತ್ತೆ. ಅಂತೂ ನಾಗದೇವರದ್ದು ಏನೋ ಒಂದು ಇರುತ್ತೆ ಮನೆಯಲ್ಲಿ. ಕೆಲವರು ಭಯದಿಂದ ಇಟ್ಕೊಳ್ಳದೆ ಇರೋರು ಇದ್ದಾರೆ. ಆದರೆ ಅಂಥವರು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡೋದಿದ್ದಾಗ ಅವತ್ತಿನ ದಿವಸ ಮಣ್ಣಿನಿಂದ 5 ಹೆಡೆಯ ಒಂದು ನಾಗವನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. ಏನಾದರೂ ಮಣ್ಣಿನ ಸಿಗಲಿಲ್ಲ ಅಂತ ಆದರೆ ಆ ಪಕ್ಷದಲ್ಲಿ ರಂಗೋಲಿ ಅಂತೂ ಇದ್ದೇ ಇದೆ. ನೀವು ರಂಗೋಲಿಯಲ್ಲಿ ಆ ನಾಗವನ್ನು ಬಿಡಿಸಿ ಚಿತ್ರವನ್ನು, ಅದರಲ್ಲೂ ಅಷ್ಟದಳ ಪದ್ಮ ಬರಿಬೇಕು. ಆ ಅಷ್ಟದಳ ಪದ್ಮದ ಮಧ್ಯದಲ್ಲಿ ಶೇಷದೇವರು ಇದ್ದಾರೆ ಅಂತ ಆ ನಾಗವನ್ನು ಬರೆದು ಸುತ್ತಲೂ 8 ಕಡೆ 4 ದಿಕ್ಕು 8 ದಿಕ್ಕುಗಳಲ್ಲಿ ಅಷ್ಟನಾಗಗಳನ್ನು ಬರಿಬೇಕು. ಈ ಯಾವ ರೀತಿ ಅಷ್ಟಕುಲ ನಾಗಗಳನ್ನು ರಂಗೋಲಿ ಮುಖಾಂತರ ಬರಿಬೇಕು, ಮಧ್ಯದಲ್ಲಿ ಹೇಗಿರಬೇಕು ಅನ್ನೋದನ್ನು ನಿಮ್ಗೆ ಅನುಕೂಲ ಆಗಲಿ ಅಂತ ಇಲ್ಲಿ ನೀಡಲಾಗಿದೆ. ಅದನ್ನು ಗಮನಿಸ್ಬೋದು. ಸರಿ, ಇದೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರೆ ರಂಗೋಲಿ ಮುಖಾಂತರ. ಇನ್ನು ಆ ರಂಗೋಲಿ ಮುಂದೆ ಏನು ಮಾಡಬೇಕು ಅಂದರೆ, ಮಂಟಪ ಇರುತ್ತೆ. ಆ ಮಂಟಪದಲ್ಲಿ ಒಂದು ತಟ್ಟೆ ಇಟ್ಟು ಅಕ್ಕಿಯನ್ನು ತುಂಬಿಸಿ, ಆಮೇಲೆ ನೀವು ಮಣ್ಣಿನ ಮೂರ್ತಿ ಆದರೆ ಅದನ್ನಿಡಿ, ಬೆಳ್ಳಿ ಅಂದರೆ ಅದನ್ನಿಡಿ, ಆ ಮೂರ್ತಿಯನ್ನು ಇಟ್ಟು ನಂತರ ಅದಕ್ಕೆ ಪೂಜೆ ಪ್ರಾರಂಭ ಮಾಡಬೇಕು. ಆದರೆ ಕಲಶ ಪೂಜೆ ಅಂತ ಒಂದು ತಂಬಿಗೆಯಲ್ಲಿ ಪೂರ್ಣ ನೀರನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಒಳಗಡೆ ಪಲ್ಲವ ಚಿಗುರು ಇದನ್ನೆಲ್ಲ ಹಾಕಿ ಸಿದ್ಧಪಡಿಸ್ಕೊಂಡಿರ್ಬೇಕು. ಯಾಕೆ ಕಲಶಕ್ಕೆ ಪೂಜೆ ಮಾಡ್ತಾ ಆಮೇಲೆ ಆ ನಾಗಕ್ಕೆ ಪೂಜೆ ಮಾಡಬೇಕು, ಆಮೇಲೆ ಆ ಮಂಡಲಕ್ಕೆ ಪೂಜೆ ಮಾಡಬೇಕು. ಈ ರೀತಿಯಲ್ಲಿ ಈ ನಾಗಪೂಜೆಯ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಮೇಲೆ ನೀವು ಬೆಂಕಿ ಪಟ್ಟಣ ಇಟ್ಕೊಂಡು ಯೋಚನೆ ಮಾಡ್ತಾ ಕೊಡೋದಲ್ಲ. ಅವಾಗ ಹುಡುಕ್ತಾ ಇರ್ತಾರೆ ದೀಪ ಹಚ್ಚಬೇಕು ಅಂತ. ಮುಂಚೆನೇ ದೀಪದ ಕಂಬಗಳನ್ನೆಲ್ಲ ಇಟ್ಟಿರಬೇಕು. ಈಗ ಮಂಡಲ ಮಾಡಿರ್ತೀರಲ್ಲ ರಂಗೋಲಿಯಿಂದ, ಅಲ್ಲಿ ಸುತ್ತಲೂ ಒಂದೊಂದು ನಾಗಕ್ಕೂ ಒಂದೊಂದು ದೀಪ ಹಚ್ಚಿರಬೇಕು. ಪ್ರಧಾನವಾದ ಶೇಷದೇವರಿಗೆ ಅವ್ರ ಮುಂದೆ ಒಂದು ದೀಪ. ಇದೆಲ್ಲ ಮಾಡಿದರೆ ಬಹಳ ವಿಶೇಷ. ಇಲ್ಲ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ 2 ದೀಪಗಳನ್ನಾದರೂ ಕೂಡ ಕಂಬನೋ ಅದನ್ನು ಇಡಬೇಕು. ಮುಂದೆ ಇಟ್ಟು ಅದನ್ನು ಪೂಜಿಸಬೇಕು ಎಲ್ಲ ಆ ನಾಗ ಗುಂಪನ್ನು. ಇದು ದೀಪದ ಬಗ್ಗೆ ಆಯಿತು. ಇದಾದ ಮೇಲೆ ಇನ್ನೊಂದು ಎಚ್ಚರ, ನೀವು ಪೂಜೆ ಮಾಡೋ ನಾಗಗಳಿಗೆ ಬರೀ ಹೆಡೆ ಇದ್ದರೆ ಉಪಯೋಗನ? ಇಡೀ ದೇಹ ಇರಬೇಕಲ್ಲ. ಬರೀ ಅರ್ಧಂಬರ್ಧ ಮೂರ್ತಿ ಇದ್ದರೆ ಉಪಯೋಗ ಇಲ್ಲ. ಸಮಗ್ರವಾದ ದೇಹ ಇರಬೇಕು. ಅಂದರೆ ಹೆಡೆಯಿಂದ ಹಿಡಿದು ಬಾಲದವರೆಗೆ ಅಂತ. ಆ ರೀತಿ ಇದ್ದ ನಾಗಗಳನ್ನೇ ಪೂಜೆ ಮಾಡಬೇಕು. ಇಲ್ಲಾಂದರೆ ಅರ್ಧಂಬರ್ಧ ಮೂರ್ತಿ ಮಾಡಿ ಇಟ್ಟರೆ ಯಾವ ದೇವರು ಬರ್ತಾನೆ ಹೇಳಿ?
ಏನಿದೆ ಹೀಗೆ ಮಾಡಿಟ್ಟಿದ್ದಾನೆ ಇವನು ಮನೆಗೆ ಬರೋಲ್ಲ ಅಂತ ಓಡೋಟೋಗ್ತಾರೆ, ಬರೋದಿಲ್ಲ ಆ ದೇವತೆ. ಹಾಗಾಗಿ ಪೂರ್ಣವಾಗಿ ನಾಗಗಳ ಚಿತ್ರ ಇರಬೇಕು, ನಾಗಗಳ ಮೂರ್ತಿ ಇರಬೇಕು, ಅಂಥದ್ದಕ್ಕೆ ನೀವು ಅರ್ಚನೆಯನ್ನು ಮಾಡಬೇಕು. ಇಷ್ಟೇ ಅಲ್ಲದೆ ಈ ನಾಗಗಳ ಪೂಜೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಏನು ಸಿದ್ಧತೆ ಮಾಡ್ಕೊಂಡಿರ್ಬೇಕು ಅಂದಾಗ, ಇದೆಲ್ಲ ಒಂದು ರೀತಿ ಸಿದ್ಧತೆ ಆದರೆ, ಮತ್ತೊಂದು ಈ ಅರಳು ಮತ್ತು ಹಾಲು, ನೆನೆಸಿದ ಕಡಲೆಕಾಳು, ಆರತಿ ಮತ್ತು ಕರ್ಪೂರ, ಮಾವಿನ ಚಿಗುರು ಮತ್ತು ತಂಬಿಟ್ಟು, ಗರಿಕೆ, ದರ್ಭೆ, ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ, ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿದ್ರು ಕೆಲವೊಂದನ್ನು ಬಿಟ್ಬಿಟ್ಟಿರ್ತೀವಿ. ಅದನ್ನೆಲ್ಲ ತಪ್ಪದೆ ಇದನ್ನೆಲ್ಲ ಸಂಪಾದಿಸ್ಕೊಂಡು ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಇನ್ನೊಂದು ಅಣ್ಣ ತಮ್ಮಂದ್ರಿದ್ರೆ ಖಂಡಿತವಾಗಿ ಆಹ್ವಾನ ಕೊಡಬೇಕು, ಅವತ್ತವ್ರು ಬರಬೇಕು. ಯಾಕೆಂದರೆ ಅಣ್ಣ ತಮ್ಮಂದರಿಗೆ ತನಿ ಎರೆಯೋದು ಅನ್ನೋ ಪದ್ಧತಿ ಇದೆ. ಸ್ತ್ರೀಯರು ಅಣ್ಣ ತಮ್ಮಂದಿರ ಬೆನ್ನಿಗೆ ಹಾಲು ಅಥವಾ ತುಪ್ಪ ಅಥವಾ ನೀರು ಅವ್ರನ್ನ ಹಾಕಿ ತಂಪಾಗಿರಲಿ ಅಂತ ಹೇಳಿ ತಂಗಿ ಅಥವಾ ಅಕ್ಕ ಪ್ರಾರ್ಥನೆಯನ್ನು ಮಾಡುತ್ತಿದೆ ನಾಗಗಳ ಹತ್ತಿರ. ಅದೇನೆಂದರೆ ಇಂದಿನ ದಿವಸ ನಾಗಗಳಿಗೆ ತುಂಬ ನೆಮ್ಮದಿ ಸಿಕ್ತು. ಅಷ್ಟೇ ಅಲ್ಲ, ನೀವು ನಾಗಪಂಚಮಿ ವ್ರತ ಕಥೆಯನ್ನು ಕೇಳಿರ್ತೀರ. ಆ ಕಥೆಯಲ್ಲಿ ಸಹೋದರಿ ಅವಳಿಂದಾಗಿ ತಮ್ಮಂದ್ರಿಗೆ ಅಣ್ಣಂದ್ರಿಗೆ ಎಲ್ಲ ಅನುಕೂಲ ಆಗುತ್ತೆ. ಆ ಕಥೆ ಇದೇ ಚಾನಲಲ್ಲಿ ಬರುತ್ತೆ, ಅದನ್ನೆಲ್ಲ ನೀವು ಗಮನಿಸಿ. ಅಂದರೆ ಈ ಹಿನ್ನೆಲೆಯಲ್ಲಿ ತಪ್ಪದೇ ಸ್ತ್ರೀಯರು ತಮ್ಮ ಅಣ್ಣಂದ್ರಿಗಾಗಲಿ ತಮ್ಮಂದ್ರಿಗಾಗಲಿ ಒಳ್ಳೆಯದಾಗಲಿ ಅಂತ ಆಶಿಸುವಂಥ ಒಳ್ಳೆಯ ದಿವಸ. ಇನ್ನೊಂದು ಪ್ರಮುಖವಾಗಿ ಮರೆಯಲೇಬಾರದ್ದೇನೆಂದರೆ ಕೆಲವು ವಿಷಯಗಳಿವೆ. ಮೊದಲನೇದಾಗಿ ನಾಗದೇವತೆಗಳಿಗೆ ಯಾವ ಹೂವನ್ನು ಹಾಕಿ ವಿಶೇಷವಾಗಿ ಅರ್ಚನೆಯನ್ನು ಮಾಡಬೇಕು. ಕೇದಿಗೆ ಪುಷ್ಪ ವಿಶೇಷ ಪ್ರೀತಿ ನಾಗಗಳಿಗೆ, ಅದನ್ನು ತಗೊಂಡು ಬಂದು ಅರ್ಚನೆಯನ್ನು ಮಾಡಿ ನಾಗಗಳಿಗೆ. ಇದು ಒಂದು. ಎರಡನೇದು, ನಾಗಗಳಿಗೆ ಗೆಜ್ಜೆ ವಸ್ತ್ರ ವಿಶೇಷವಾಗಿ ಸಮರ್ಪಣೆ ಮಾಡಬೇಕು. ಅಲ್ಲದೆ ಗೆಜ್ಜೆ ವಸ್ತ್ರದಲ್ಲಿ ಕೇವಲ ಅರ್ಶಿಣದ ಲೇಪನ ಮಾತ್ರ ಆಗಿರಬೇಕು, ಕುಂಕುಮದಲ್ಲ. ಇದಲ್ಲದೆ ಅಕ್ಷತೆನೂ ಕೂಡ ಅದು ಅರಿಶಿಣದ್ದೇ ಆಗಿರಬೇಕು, ಹೊರತು ಕುಂಕುಮದಲ್ಲ. ಇದು ನಾಗರ ಪೂಜೆಯನ್ನು ಮಾಡಬೇಕಾದ್ರೆ ಹಾಲಿನ ಅಭಿಷೇಕ ಏನಿದೆ ವಿಶೇಷವಾಗಿ ಅದನ್ನು ಮಾಡಬೇಕು. ಆದರೆ ಮಣ್ಣಿನ ಪ್ರತಿಮೆ ಇದ್ದರೆ ಮಣ್ಣಿಗೆ ಹಾಲಿನ ಅಭಿಷೇಕ ಅಂತಿರಲ್ಲ, ಅದಕ್ಕೆ ಹಾಲನ್ನು ಅಭಿಷೇಕ ಮಾಡೋದಲ್ಲ. ಬೆಳ್ಳಿ ಪ್ರತಿಮೆ ಇದ್ದರೆ ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಇಲ್ಲ, ನೀವು ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ಅರ್ಚನೆಯನ್ನು ಮಾಡಿಸ್ಬೋದು, ಅದರಿಂದ ವಿಶೇಷ ಪುಣ್ಯ ಇದೆ. ಅನೇಕ ತರಹದ ಒಂದು ಸೌಲಭ್ಯ ಇರುತ್ತೆ ನಮಗೆ. ಯಾವ ರೀತಿ ಪೂಜೆ ಬೇಕೋ ಅಲ್ಲಿ ಹೇಳಿದ್ರೆ ದೇವಸ್ಥಾನದಲ್ಲಿರೋರು ವಿಶೇಷವಾಗಿ ಅವತ್ತಿನ ದಿವಸ ಅರ್ಚನೆ ಮಾಡಿ ಕೊಡ್ತಾರೆ. ನಾಗದೇವರು ಕಾಯ್ತಾ ಇರ್ತಾರೆ ಅನುಗ್ರಹ ಮಾಡಲಿಕ್ಕೆ. ಅಲ್ಲಿ ಹೋಗಿ ಪ್ರದಕ್ಷಿಣೆ ಬರೋದು, ಸ್ತೋತ್ರ ಹೇಳ್ಕೊಳ್ಳೋದು, ಇದನ್ನೆಲ್ಲ ಮಾಡ್ಬೋದು. ಇದಲ್ಲದೆ ಮನೆಯಲ್ಲಿ ಇದ್ದವರು ಈ ನಾಗಗಳಿಗೆ ಈಗ ತಂಬಿಟ್ಟು ಮಾಡೋದಿದೆ, ತಂಬಿಟ್ಟಿನ ನೈವೇದ್ಯ. ಇನ್ನು ಈ ತಂಬಿಟ್ಟನ್ನು ಮಾಡಬೇಕಾದ್ರೆ ಅನೇಕ ಥರ ಇದೆ. ಕೆಲವರು ಗುಂಡಕ್ಕೆ ಮಾಡ್ತಾರೆ, ಕೆಲವರೇನು ಮಾಡ್ತಾರೆ ತೊಟ್ಟೆಲಿನ ಆಕಾರದಲ್ಲಿ ಚಿಕ್ಕ ಬಟ್ಲು ರೂಪದಲ್ಲಿ ಮಾಡೋದಿದೆ. ಈ ಥರ ಅನೇಕ ರೀತಿ ಅನೇಕ ತಂಬಿಟ್ಟುಗಳನ್ನು ಮಾಡೋದಿದೆ. ಕೆಲವರು ದೊಡ್ಡ ತಂಬಿಟ್ಟನ್ನು ಮಾಡಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ತಂಬಿಟ್ಟುಗಳನ್ನು ಆ ಬಟ್ಲು ಒಳಗಡೆ ಇಡೋ ಥರ ಇಟ್ಟಿರ್ತಾರೆ. ಇದೆಲ್ಲ ಏನು ಅಂದರೆ ನಾಗಗಳ ಪರಿಕಲ್ಪನೆ, ನಾಗಗಳ ಸಂಸಾರ, ಅದಕ್ಕೆ ಹಾಲು ಎರಿಯೋದು ಅಂತ ಅದಕ್ಕೂ ಹಾಲನ್ನು ತಂಬಿಟ್ಟಿನ ಮೇಲೆ ಹಾಕೋದಿದೆ ಅಭಿಷೇಕ ಮಾಡಿ, ಅದೇ ನಾಗಗಳು ಅನ್ನುವ ಭಾವನೆಯಲ್ಲಿ. ಅದೇ ವಸ್ತುತಃ ಈ ತಂಬಿಟ್ಟನ್ನು ನಾಗದೇವತೆಗಳ ನೈವೇದ್ಯ ಇಡೋದು ಶ್ರೇಷ್ಠ, ಅದಕ್ಕೆ ಹಾಲಿನ ಅಭಿಷೇಕ ಮಾಡೋದು ಬೇಡ. ಈಗ ಹೇಗೆ ಅಂದರೆ ದೇವ್ರ ಮುಂದೆ ಇಡೋ ನೈವೇದ್ಯದ ಮೇಲೆ ಅಭಿಷೇಕ ಮಾಡ್ತಾ ಕೂತ್ರೆ ಮಾಡೋದು ದೇವ್ರಿಗೆ ಮಾಡಬೇಕಲ್ವ, ದೇವರಿಗೆ ಅದು ತುಂಬ ಇಷ್ಟ ನೈವೇದ್ಯ. ಹಾಗೆ ನಾಗದೇವತೆಗಳಿಗೆ ತಂಬಿಟ್ಟು ಅಂದರೆ ತುಂಬ ಇಷ್ಟ. ಅದಕ್ಕೋಗಿ ಇಲ್ಲಿ ನಾಗದೇವತೆ ಇದೆ ಅಂತ ಅದಕ್ಕೆ ಅಭಿಷೇಕ ಮಾಡೋದಕ್ಕಿಂತ ಉಚಿತ ನಾಗ ಪ್ರತಿಮೆಗೆ ಅಭಿಷೇಕ ಮಾಡೋದು ಶ್ರೇಷ್ಠ. ಅಷ್ಟೇ ಅಲ್ಲದೆ ಇವತ್ತು ಹಾಲಿನ ಅಭಿಷೇಕ ಮಾಡಬೇಕಾದ್ರೆ ತಪ್ಪದೇ ಈ ಶ್ಲೋಕವನ್ನು ಹೇಳಿಕೊಂಡು ನೀವು ಅಭಿಷೇಕ ಮಾಡಿ, ಬಹಳ ವಿಶೇಷವಾಗಿ ನಾಗಗಳ ಅನುಗ್ರಹ ಆಗುತ್ತೆ. ಹಾಗಾದ್ರೆ ಅದು ಯಾವ ಶ್ಲೋಕ ಅದು? ಆ ಶ್ಲೋಕವನ್ನು ನೋಡೋಣ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಗಮನಿಸಬಹುದು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೇ ಪಠೇನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ
ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇಲ್ಲಿ 9 ನಾಗಗಳ ಹೆಸರನ್ನು ಹೇಳಿದೆ. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧಾರ್ತರಾಷ್ಟ್ರ, ತಕ್ಷಕ, ಕಾಲಿಯ. ಈ 9 ಹೆಸರಿನ ನಾಗಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು. ಇದು ಸ್ತೋತ್ರ. ಈ 2 ಸಾಲು ಏನಿದೆಯಲ್ಲ, ಇದನ್ನು ಸಾಯಂಕಾಲದಲ್ಲೇ ಹೇಳ್ಕೊಳ್ತಾ ಇರ್ಬೇಕು. ನಿಜ, ಬೆಳಗಿನ ಜಾವ ವಿಶೇಷತಃ ಅಂತ ಹೇಳಿದ್ದಾರೆ. ಅಂದರೆ ಅಭಿಷೇಕ ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ ಈ ಶ್ಲೋಕವನ್ನು ಹೇಳಿಕೊಂಡು ಅಭಿಷೇಕ ಮಾಡಬೇಕು. ಮಾಡಿದ್ರೇನು ಫಲ? ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರೋ ಅಲ್ಲಿ ನಿಮಗೆ ವಿಶೇಷವಾದ ಜಯ. ಯಾವುದೇ ವಿಷ ಭಯ ಅನ್ನೋದೇ ಇಲ್ಲ. ನಾಗಗಳಿಂದ ತೊಂದರೆ ಆಗಲಿ ಅಥವಾ ಯಾರೋ ಬೇರೆ ವ್ಯಕ್ತಿಗಳಿಂದ ತೊಂದರೆ ಆಗಲಿ ಯಾವುದೂ ಆಗೋದಿಲ್ಲ. ನಾಗದೋಷ ಇದ್ದಾಗಲೇ ಬೇರೆ ಬೇರೆಯವರಿಂದ ತೊಂದರೆ ಆಗೋದು, ಜೀವನದಲ್ಲಿ ಕಷ್ಟಗಳು ಅನೇಕ ಥರ ಬರೋದು. ನಾಗದೋಷಗಳೇ ಇಲ್ಲ, ವಿಷಭಯ ಹೊರಟೋಯ್ತು ಅಂದರೆ ಇನ್ನು ಯಾರೂ ನಮಗೆ ತೊಂದರೆ ಕೊಡಲ್ಲ. ಆರಾಮಾಗಿ ನಮ್ಮ ದಾರಿಯಲ್ಲಿ ನಾವು ಹೋಗ್ಬೋದು. ಅದರಿಂದ ತಪ್ಪದೇ ಶ್ಲೋಕವನ್ನು ಹೇಳಿಕೊಂಡು ಹಾಲಿನ ಅಭಿಷೇಕವನ್ನು ಮಾಡಿ, ಪ್ರಧಾನ ಶೇಷದೇವರು, ಅದಾದಮೇಲೆ ಮಿಕ್ಕಿದ 8 ನಾಗಗಳು, ಶೇಷದೇವರ ಮೇಲೂ ಮುಖ್ಯ ಪ್ರಾಣ, ಅದರ ಮೇಲೆ ಜಯಾಪತಿ ಸಂಕರ್ಷಣ. ಇದನ್ನಂತೂ ಮರೆಯದೆ ಅರ್ಚನೆಯನ್ನು ಹೀಗೆ ಮಾಡಿ. ಇನ್ನು ನೈವೇದ್ಯಕ್ಕೆ ಯಾವಾಗ ನಾಗದೇವತೆಗಳಿಗೆ ಸಮರ್ಪಣೆ ಮಾಡೋದಿದೆ, ಆಗ ಈ ಕರೆದ ಪದಾರ್ಥ ಇದನ್ನೆಲ್ಲ ನೈವೇದ್ಯಕ್ಕೆ ಇಡಬಾರ್ದು. ಅದೊಂದು ಎಚ್ಚರದಲ್ಲಿರಲಿ. ಅದೇನೆಂದರೆ ಅವತ್ತಿನ ದಿವಸ ಈ ಕಡುಬನ್ನು ನೈವೇದ್ಯ ಮಾಡೋದು ಇದೆ. ಆದರೆ ಯಾವ ಥರ ಕಡುಬು ನಮಗೆ ಗೊತ್ತಿದೆ. ಅದನ್ನು ನೀರಿನಲ್ಲೇ ಬೇಯಿಸಿ ಅದನ್ನು ನೈವೇದ್ಯಕ್ಕೆ ಇಡೋದಿದೆ. ಅಷ್ಟೇ ಅಲ್ಲ, ಒಗ್ಗರಣೆ ಹಾಕೋದು, ಎಣ್ಣೆ ಅಥವಾ ತುಪ್ಪ ಅದರಲ್ಲಿ ಕರಿಯೋದು, ಇದು ಯಾವುದು ನಾಗಗಳಿಗೆ ಇಷ್ಟ ಆಗೋಲ್ಲ. ಮತ್ತು ಸಾಸಿವೆ ಏನಿದೆ, ಆ ಸಾಸಿವೆಯನ್ನು ಬಳಸಲ್ಲ, ಅದು ನಾಗಗಳಿಗೆ ಇಷ್ಟ ಆಗಲ್ಲ ಅಂತ. ಆದ್ದರಿಂದ ತಪ್ಪದೆ 2 ದಿವಸಗಳಲ್ಲೂ ಈ ಅನುಷ್ಠಾನವನ್ನು ಮಾಡಿ ಖಂಡಿತ. ಈಗ ಕೆಲವರು ಮೊದಲನೇ ದಿವಸ ಉಪವಾಸದಲ್ಲಿರ್ತಾರೆ, 2ನೇ ದಿವಸ ತಗೊಳ್ತಾರೆ. ಹಾಗೆ ಉಪವಾಸ ಕಡ್ಡಾಯ ಅಂತ ಇಲ್ಲ. ಆದರೆ ಮಾಡಿದರೆ ಏನಾದರೂ ತಪ್ಪು ಅಂತಲೂ ಇಲ್ಲ. ಏನಾದರೂ ಒಳ್ಳೆ ಕಾಮನೆ ಇಟ್ಕೊಂಡು ನನಗೆ ನಾಗಗಳೇ ಇದನ್ನು ಅನುಗ್ರಹಿಸಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸಂಕಲ್ಪ ಮಾಡಿ ಮೊದಲನೇ ದಿವಸ ಉಪವಾಸ ಮಾಡಬಹುದು. ಆಮೇಲೆ ಪಂಚಮಿ ದಿವಸ ವಿಶೇಷವಾಗಿ ಸ್ವೀಕಾರ ಮಾಡಬಹುದು. ಇನ್ನು ನಾಗಗಳ ಪೂಜೆಗೆ ಏನು ಬಳಸಬೇಕು ಅಂದಾಗ ಹಸಿ ಹಾಲು, ಅಕ್ಕಿ ಹಿಟ್ಟು, ತೋಯಿಸಿದ ಕಡಲೆಕಾಳು, ಭತ್ತದ ಅರಳುಗಳು, ಇದರಿಂದೆಲ್ಲ ಪೂಜೆಯನ್ನು ಮಾಡಬೇಕು ನಾಗಗಳಿಗೆ. ಜೊತೆಗೆ ಈ ಎಳನೀರಿನ ಅಭಿಷೇಕ ತುಂಬ ವಿಶೇಷ ನಾಗಗಳಿಗೆ, ಅದನ್ನೂ ಮಾಡಬೇಕು. ಆದರೆ ಇದನ್ನು ಮಾಡಬೇಕಾದ್ರಲ್ಲಿ ಏನು ಎಚ್ಚರ ಇರಬೇಕು ಅಂತಂದರೆ, ಈಗ ಮಣ್ಣಿನ ಪ್ರತಿಮೆ ಇಟ್ಕೊಂಡ್ರೆ ಅದಕ್ಕೆ ಎಳ್ನೀರು ಅಭಿಷೇಕ, ಹಾಲಿನ ಅಭಿಷೇಕ ಅದೆಲ್ಲ ಬೇಡ. ಜೊತೆಗೆ ಇನ್ನೊಂದು, ಈ ಮಣ್ಣಿನ ಪ್ರತಿಮೆಯನ್ನು ಇಟ್ಕೊಂಡಾಗ ನೇರವಾಗಿ ಹೊರಗಡೆಯಿಂದ ನಾಗಪ್ಪನ ತೊಗೊಂಬಂದಿದ್ದೀವಿ ಅಂತ ದಿಢೀರತ್ತ ಸುರಿದು ಬಿಡೋದಲ್ಲ, ಅಥವಾ ಅದಕ್ಕೆ ಪೂಜೆ ಮಾಡಿ ಹೂವನ್ನು ಹಾಕ್ಬಿಡೋದಲ್ಲ. ತಂದ ಮೇಲೆ ಮಣ್ಣಿನ ಪ್ರತಿಮೆಯನ್ನು ಅದಕ್ಕೆ ಒಂದಿಷ್ಟು ಮಂತ್ರಗಳನ್ನು ಹೇಳಿ ಆ ಮಣ್ಣಿನ ನಾಗದಲ್ಲಿ ಆ ನಾಗದೇವರು ಬರಲಿ, ಅಲ್ಲಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅಂದರೆ ಆವಾಹನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ಮಣ್ಣು ಅದು ಮಣ್ಣೆ, ಅಲ್ಲಿ ನಾಗ ಹೇಗೆ ಬರ್ತಾನೆ ದೇವತೆ, ಆ ನಾಗದೇವತೆ ಶ್ಲೋಕವನ್ನು ಹೇಳಿಕೊಂಡು ಅಲ್ಲಿ ಮಂತ್ರಗಳನ್ನು ಹೇಳಿಕೊಂಡು ಅಲ್ಲಿ ಬರೋ ಹಾಗೆ ಪ್ರಾರ್ಥನೆ ಮಾಡಿ ಆಮೇಲೆ ಅದಕ್ಕೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ ಈ ಮನೆ ಹೊರಗಡೆ ಬಾಗಿಲಿನ ಬಲಭಾಗ, ಎಡಭಾಗ, ಗೋಡೆ, ಅದರಲ್ಲಿ ವಿಷಪೂರಿತವಾದ ನಾಗಗಳನ್ನು ಬಿಡಿಸೋದು. ನೀವು ನೋಡ್ಬೋದು, ಆಚೆ ಈಚೆ ಅನೇಕರ ಮನೆಗಳಲ್ಲಿ ಅಲ್ಲಿ ಇಲ್ಲಿ ನಾಗಗಳ ಚಿತ್ರ ಕಾಣ್ತಾ ಇರುತ್ತೆ. ಅದು ಯಾಕೆ ಅಂತಂದರೆ ವಿಷಪೂರಿತ ಹಾವುಗಳನ್ನು ಅಲ್ಲಿ ಚಿತ್ರ ಬರಿಬೇಕಂತೆ. ವಿಷಪೂರಿತ ಹಾವನ್ನು ಯಾಕೆ ಚಿತ್ರ ಬರಿಬೇಕು ಅಂದರೆ, ಯಾರು ನಮ್ಮ ಮೇಲೆ ವಿಷ ಕಾರಬಾರ್ದು, ಹೊರತು ಈ ನಾಗಗಳೇ ವಿಷಕಾರಿ ಅವರನ್ನು ಧ್ವಂಸ ಮಾಡುತ್ತೆ ಅಂತ ಅರ್ಥ. ಅಂದರೆ ನಮಗೆ ಯಾವುದೇ ತೊಂದರೆಗಳನ್ನು ಉಂಟು ಮಾಡದೇ ಇರೋ ಹಾಗೆ ಆ ನಾಗಗಳು ನಮ್ಮ ಮನೆಯನ್ನು ಕಾಪಾಡುತ್ತೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಮನೆಯ ಬಾಗಿಲಿನ ಬಲಭಾಗ, ಎಡಭಾಗದ ಗೋಡೆಗಳಲ್ಲಿ ನಾಗಗಳ ಚಿತ್ರವನ್ನು ಬಿಡಿಸೋದು ಒಂದು ವಿಶೇಷವಾದ ಪದ್ಧತಿ ಇದೆ. ಅದಕ್ಕೆ ಪೂಜೆಯನ್ನು ಮಾಡೋದು ಇದೆ, ಹಾಗೆ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಇದೆ. ಈ ಥರದ ಒಂದು ಕ್ರಮನೂ ವಿಶೇಷವಾಗಿದೆ. ಜೊತೆಗೆ ಅವತ್ತು ಪೂರ್ಣ ದಿವಸ ಹೇಳ್ಕೊಳ್ಬೇಕಾದ ಒಂದು ವಿಶೇಷ ಮಂತ್ರ ಇದೆ. ಈ ಮಂತ್ರ ಹೇಳ್ಕೊಂಡ್ರೆ ನಮಗೆ ವಿಷದ ಬಾಧೆ ತಟ್ಟಲ್ಲ ಅಂತ. ವಿಷದ ಬಾಧೆ ಅಂದರೆ ನಿಜವಾದ ವಿಷ ಏನಿದೆಯಲ್ಲ ಅದು ನಿಜ, ಅದರ ಬಾಧೆ ತಟ್ಟಲ್ಲ. ಅದರ ಜೊತೆಗೆ ಜೀವನದಲ್ಲಿ ಏನೇನು ಕಷ್ಟ ಅದೆಲ್ಲ ನಮಗೆ ವಿಷನೇ.
ಬದುಕಿದ್ದು ಸತ್ತಿರೋರ ಥರ ಇರ್ತಾಕಿರೋರು. ಏನು ಕಷ್ಟ ಎಷ್ಟು ಅನ್ಯಾಯ ಅನುಭವಿಸಿ ಕಷ್ಟಗಳನ್ನು, ಅದೆಲ್ಲ ವಿಷದ ಬಾಧೆ, ಅದೆಲ್ಲ ಪರಿಹಾರ ಆಗಬೇಕು ಅಂದರೆ ಇದೊಂದು ಮಂತ್ರ, ಓಂ ಕುಕುಲಂ ಹುಂ ಫಟ್ ಸ್ವಾಹ ಅಂತ. ಎಷ್ಟು ಸಲ ಜಪ ಮಾಡ್ತಾ ಇರ್ತೀವೋ ಅಷ್ಟು ಅನುಕೂಲ ಆಗುತ್ತೆ, ವಿಷದ ಬಾಧೆ ತಟ್ಟೋಲ್ಲ. ಇಂಥ ಒಂದು ವಿಶೇಷ ಮಂತ್ರವನ್ನು ಈ ನಾಗರ ಚೌತಿ, ನಾಗರ ಪಂಚಮಿ ಪ್ರತಿಯೊಬ್ಬರೂ ಹೇಳ್ಕೊಳ್ಳಿ ಅಂತ ತಿಳಿಸ್ತಾ, ನಾಗಗಳಿಗೆ ಯಾವುದನ್ನು ತೆನೆ ಎರೆದಿರ್ತೀವಿ, ಹಾಲಿನ ಅಭಿಷೇಕ ಮಾಡಿರ್ತೀವಿ, ಆ ಹಾಲನ್ನು ಈ ಅಣ್ಣ ತಮ್ಮಂದರಿಗೆ ಬೆನ್ನಿಗೆ ಹಚ್ಚೋದು. ಆವಾಗ ಅದು ತಂಪಾಗುತ್ತೆ, ನಾಗಗಳ ಅನುಗ್ರಹ ಅವ್ರಿಗಾಗಲಿ ಅಂತ ದೃಷ್ಟಿಯಿಂದ. ಇನ್ನೊಂದು, ನಾಗಗಳ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಈ ಶ್ಲೋಕವು ಬಹಳ ಮುಖ್ಯ. ಇದು ಶೇಷದೇವರನ್ನು ಪ್ರಾರ್ಥನೆ ಮಾಡುವಂಥ ಶ್ಲೋಕ. ಆಗಲೇ ಅಷ್ಟಕುಲ ನಾಗಗಳು ಜೊತೆಗೆ ಶೇಷದೇವರನ್ನು ನೆನಪಿಸ್ಕೊಂಡಿದ್ದಿದೆ, 9 ಹೆಸರುಗಳು, ಜೊತೆಗೆ ಇದೊಂದು ಅಪರೂಪದ ಶ್ಲೋಕ. ಅದನ್ನು ಇಲ್ಲಿ ಗಮನಿಸ್ಬೋದು ನೀವು. ಅನಂತ ಶಯನಂ ದೇವಂ ಸರ್ವಶೋಕ ವಿನಾಶನಂ ಲೋಕಾಧಾರಂ ವಾರುಣೇಶಂ ನಾಗೇಂದ್ರಂ ಸನ್ನಮಾಮ್ಯಹಂ ಅಂತ. ಈ ಶ್ಲೋಕದಲ್ಲಿ ಆ ವಿಷ್ಣುವಿಗೆ ನೀನು ಹಾಸಿಗೆಯಾಗಿದ್ದೀಯಪ್ಪ, ಎಲ್ಲರ ಕಷ್ಟಗಳನ್ನು ಕಳೆಯೋ ನೀನು, ಇಡೀ ಜಗತ್ತನ್ನು ನಿನ್ನ ಹೆಡೆ ಮೇಲೆ ತುದಿಯಲ್ಲಿ ಇಟ್ಕೊಂಡಿರೋನಪ್ಪ, ಅಂಥ ವಾರುಣೀಪತಿ ಯಾರು? ಶೇಷದೇವರು. ಅಂಥ ನಿಮಗೆ ಸನ್ನಮಾಮಿ, ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ, ನನ್ನನ್ನು ಕಾಪಾಡಿ, ನಮ್ಮವರನ್ನು ಕಾಪಾಡಿ ಅಂತ ಆ ನಾಗೇಂದ್ರನ, ಶೇಷನ ಪ್ರಾರ್ಥನೆಯನ್ನು ಮಾಡಬೇಕು. ಇದರ ಜೊತೆಗೆ ಕೆಲವರು ಈಗ ಅರಳಿ ಮರದ ಹತ್ತಿರ ಹೋಗೋದಿದೆ, ಅರಳಿ ಮರದ ಹೋಗಿ ಅಲ್ಲಿ ಕೆಳಗೆ ಏನು ನಾಗಗಳ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ, ಕಲ್ಲುಗಳನ್ನೇನು ಪ್ರತಿಷ್ಠೆ ಮಾಡಿರ್ತಾರೆ, ಅವುಗಳಿಗೆ ಪೂಜೆಯನ್ನು ಮಾಡೋದು. ಇದೇನಾಗಿರುತ್ತೆ, ಯಾವಾಗಲೂ ನಾಗದೋಷ ಇರುತ್ತೆ, ಪ್ರತಿಷ್ಠೆ ಮಾಡಿ ಅಂತ ಹೇಳಿರ್ತಾರೆ, ನಾಗ ಪ್ರತಿಷ್ಠೆ ಮಾಡಿ ಬಂದ್ಬಿಡ್ತಾರೆ. ಆಮೇಲೆ ಫಲ ಸಿಕ್ಕಿದ್ಮೇಲೆ ಅದು ಯಾವ ನಾಗ ನಮ್ಗೆ ಗೊತ್ತೇ ಇರಲ್ಲ ಅನ್ನೋ ಓಡಾಡ್ತಾ ಇರ್ತಾರೆ. ಹೀಗೆಲ್ಲ ಮಾಡಬಾರ್ದು. ಪ್ರತಿ ವರ್ಷ ಕನಿಷ್ಠ ಪಕ್ಷ ಈ ನಾಗರ ಚೌತಿ, ನಾಗರ ಪಂಚಮಿ ಬಂದಾಗ ಅವಶ್ಯವಾಗಿ ನಾವೇನು ನಾಗ ಪ್ರತಿಷ್ಠೆಯನ್ನು ಮಾಡಿರ್ತೀವಿ, ಯಾರ್ಯಾರು ದೋಷವಶಾತ್ ಮಾಡಿರ್ತಾರೆ ಅಂಥವರೆಲ್ಲ ಅಲ್ಲಿ ಹೋಗಿ ಆ ನಾಗಗಳಿಗೆ ಹಾಲಿನ ಅಭಿಷೇಕನೋ ಯಾವುದೋ ಒಂದು ರೀತಿಯ ಪೂಜೆಯನ್ನು ಅದಕ್ಕೆ ಮಾಡಿ ಬರಬೇಕು. ಆಗ ಅವುಗಳು ಸಂತೋಷಗೊಂಡು ಪ್ರತಿ ವರ್ಷ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಎಷ್ಟೋ ಬಾರಿ ನಾವು ಮರೆತು ಬಿಟ್ಟಿರ್ತೀವಿ ಆ ಪೂಜೆಗಳನ್ನು, ಮರೆಯೋದ್ರಿಂದಲೂ ಸಮಸ್ಯೆ ಆಗುತ್ತೆ. ಅದರಿಂದ ಅದನ್ನು ತಪ್ಪದೆ ಎಲ್ಲರೂ ಮಾಡಲೇಬೇಕು. ಅಪ್ಪಿ ತಪ್ಪಿ ನಾಗರ ಚೌತಿ, ನಾಗರ ಪಂಚಮಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಹಾಗಂತ ಅಯ್ಯೋ ಏನೋ ಎಡವಟ್ಟಾಗ್ಬಿಡುತ್ತೆ, ನಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಭಾವಿಸಬೇಡಿ. ವರ್ಷಕ್ಕೆ ಒಮ್ಮೆನಾದರೂ ಪವಿತ್ರವಾದ ದಿವಸದಲ್ಲಿ ಚೌತಿ ಪಂಚಮಿನ ಯಾವುದಾದ್ರು ಒಂದು ಮಾಸದ ಚೌತಿ ಪಂಚಮಿ ದಿವಸ ಹೋಗಿ ಅಲ್ಲಿ ವಿಶೇಷವಾಗಿ ಆ ನಾಗ ಪ್ರತಿಷ್ಠೆಯನ್ನು ಮಾಡಿರ್ತೀರಿ, ಅಂಥ ನಾಗಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕು. ಇನ್ನೊಂದು, ಸ್ತ್ರೀಯರು ನಾಗರ ಚೌತಿ ದಿವಸ ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆಯನ್ನು ಮಾಡಿ ಬರಬೇಕು. ಜೊತೆಗೆ ಕೆಲವರು ಈಗ ಅಶ್ವತ್ಥ ಮರದ ಕೆಳಗಡೆ ನಾಗ ಪ್ರತಿಮೆಗಳೇನಿದೆ ಅದಕ್ಕೆ ತನಿ ಎರೆದು ಅದಕ್ಕೆ ಆರತಿ ಮಾಡಿ ಸಂಪ್ರದಾಯ ಅದನ್ನು ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ತಪ್ಪದೇ ಮಾಡಬೇಕಾದ ಕರ್ತವ್ಯ ಏನು ಅಂದರೆ ಬ್ರಹ್ಮಚಾರಿಗಳ ಆರಾಧನೆ. ಯಾರು ಈ ಗುರುಕುಲಗಳಲ್ಲಿ ಓದ್ತಾ ಇರ್ತಾರೆ, ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡ್ತಾ ಇರ್ತಾರೆ, ಅಂಥ ಚಿಕ್ಕ ಮಕ್ಕಳನ್ನು ಕರೆದು ವಿಶೇಷವಾಗಿ ಅವರ ಒಳಗಡೆ ಇರೋ ಆ ಸುಬ್ರಹ್ಮಣ್ಯನಿಗೆ, ಈ ನಾಗಗಳಿಗೆ, ಶೇಷದೇವರಿಗೆ ಆರಾಧನೆ ಮಾಡೋದು. ಅಂದರೆ ಅವರಿಗೆ ವಸ್ತ್ರ, ದಕ್ಷಿಣೆ, ಅವರಿಗೇನು ಅನುಕೂಲನೋ ಅದನ್ನು ಕೊಡೋದು, ಅವರಿಗೆ ಬುಕ್ಕು ಅಧ್ಯಯನ ಮಾಡಲಿಕ್ಕೆ ಮತ್ತು ಪೆನ್ನು ಇವುಗಳನ್ನು ಕೊಟ್ಟು, ಇಲ್ಲ ಅವರಿಗೆ ವಿಶೇಷವಾಗಿ ಅವರಿಗೆ ಅನ್ನದಾನ ಆಗುವ ಹಾಗೆ ವಿಶೇಷವಾಗಿ ದಾನಗಳನ್ನು ಸಂಸ್ಥೆಗಳಿಗೆ, ಗುರುಕುಲದ ಸಂಸ್ಥೆಗಳಿಗೆ ಮಾಡ್ಬೋದು. ಇದನ್ನು ಮಾಡಿದರೆ ಬಹಳ ವಿಶೇಷ. ಅದು ನಾಗರ ಚೌತಿ ಪಂಚಮಿ ದಿವಸ ಅದು ಬಹಳ ವಿಶೇಷ. ಹೇಗೆ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಮಾಡ್ತೀರೋ ಅದೇ ಥರದ ಒಂದು ವಿಶೇಷ ಆಚರಣೆ ಈ ದಿವಸಗಳಲ್ಲೂ ಮಾಡಬೇಕು. ಇನ್ನು ಇಷ್ಟೆಲ್ಲ ಆದಮೇಲೆ ನಮಗೆ ಒಂದು ಇರುತ್ತೆ ಸಂಶಯ, ಎಷ್ಟೆಷ್ಟೋ ಮನೆಗಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾ ಈ ನಾಗಪೂಜೆ ಅಂದರೆ ಒಂದು ಉತ್ತರ ಮಾತ್ರ ಖಂಡಿತ, ಏನು, ಎಲ್ಲ ಥರದ ಸಮಸ್ಯೆನೂ ಪರಿಹಾರ ಆಗುತ್ತೆ. ನಾಗರ ದೋಷಗಳಿಂದ ಈ ಸಮಸ್ಯೆಗಳೆಲ್ಲ ಇರುತ್ತೆ ಅನೇಕ ಕುಟುಂಬಗಳಲ್ಲಿ. ಆ ಥರದ ಎಲ್ಲ ಸಮಸ್ಯೆ ಈ ನಾಗರ ಚೌತಿ ಪಂಚಮಿ ದಿವಸ ಪೂಜೆ ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಸಮಸ್ಯೆ ಅದು ಪರಿಹಾರ ಆಗೋದು ಅಂದಾಗ, ಮೊದಲನೇದು, ದಂಪತಿಗಳು ಯಾರಿಗೆ ಮಕ್ಕಳಾಗಿಲ್ಲ ಅಂಥವ್ರಿಗೆ ಮಕ್ಕಳಾಗುತ್ತೆ. ಕೇವಲ ಹೆಣ್ಣು ಸಂತಾನ ಇರೋರಿಗೆ ಅನೇಕ ವರ್ಷಗಳ ಕಾಲ
ಗಂಡು ಮಗು ಆಗಿರಲ್ಲ, ಗಂಡು ಮಗು ಆಗುತ್ತೆ. ಜೊತೆಗೆ ನಾಗರ ಪಂಚಮಿ ದಿವಸ ವಿಶೇಷವಾಗಿ ಆಶ್ಲೇಷ ಬಲಿಯನ್ನು ಆಚರಣೆ ಮಾಡಬೇಕು. ಮಾಡಿದರೆ ಯಥೇಷ್ಟ ಹಣ ದೊರೆಯುತ್ತೆ. ತುಂಬ ಕಷ್ಟ ಇರುತ್ತೆ, ಹಣ ಒಂದು ಬಾಧೆ ಅದೆಲ್ಲ ಪರಿಹಾರ ಆಗುತ್ತೆ. ಇನ್ನು ಗಂಡ ಹೆಂಡತಿಯರಲ್ಲಿ ಒಡಕಿರುತ್ತೆ, ಡೈವರ್ಸ್ ತನಕ ಹೋಗ್ಬಿಟ್ಟಿರುತ್ತೆ, ಆದರೆ ಆಗಲ್ಲ. ಖಂಡಿತ ಇದನ್ನು ಪೂಜೆ ಮಾಡಿ ಮತ್ತೆ ಅನುಬಂಧ, ಪ್ರೀತಿ, ಸ್ನೇಹ ಅದು ಅಭಿವೃದ್ಧಿ ಆಗುತ್ತೆ. ಇನ್ನು ಕೆಲವರಿಗೆ ನಾಗದೋಷದಿಂದಾಗಿ ಚರ್ಮ ರೋಗ ಬಂದಿರುತ್ತೆ, ಆ ಚರ್ಮ ರೋಗ ಪರಿಹಾರ ಆಗುತ್ತೆ. ಕೆಲಸ ಇಲ್ಲದೆ ಅವ್ರಿಗೆ ಕೆಲಸ ಸಿಗುತ್ತೆ. ಯಾರಿಗೆ ಮದುವೆ ಆಗಿಲ್ಲ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡಸರಿಗೆ, ಅವರಿಗೆ ಮನೋಭೀಷ್ಟಕ್ಕೆ ತಕ್ಕಂತೆ ವಿವಾಹ ಭಾಗ್ಯ ಖಂಡಿತ ದೊರಕುತ್ತೆ. ಜೊತೆಗೆ ಓದಲಿಕ್ಕೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಇರಲ್ಲ, ಆ ಏಕಾಗ್ರತೆ ಬರುತ್ತೆ ನಾಗನ ಆರಾಧನೆಯಿಂದ. ಹಾಗೆ ಕುಜದೋಷ ಜಾತಕದಲ್ಲಿ, ಸರ್ಪದೋಷ, ಕಾಳಸರ್ಪದೋಷ, ಪೂರ್ಣ ಕಾಳಸರ್ಪದೋಷ, ಏನೇನು ಶಬ್ದಗಳಿದೆ ನಮಗೆ ಭಯ ಹುಟ್ಟಿಸೋಂಥ ಶಬ್ದ, ಆ ಶಬ್ದನೂ ಕಿವಿಗೆ ಬೀಳಲ್ಲ. ಅಂದರೆ ಆ ಥರ ನಾಗಗಳು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಅಕಾಲಿಕ ಮರಣ, ಸರಿಯಾದ ಆಯುಷ್ಯ ಅನುಭವಿಸ್ತೇನೆ ಬೇಗ ಹೋಗ್ಬಿಡೋದು, ಆ ಥರ ಎಲ್ಲ ಆಗಲ್ಲ. ಅಕಾಲ ಮೃತ್ಯು ಪರಿಹಾರ ಆಗುತ್ತೆ, ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮಗು ಹುಟ್ಟಬೇಕಾದ್ರೆ ಈ ಕರುಳು ಬಳ್ಳಿ ಸುತ್ಕೊಂಡ್ಬಿಟ್ಟಿರುತ್ತೆ, ಆಮೇಲೆ ಅದನ್ನು ತೆಗೆದು ಆಮೇಲೆ ಅದನ್ನು ಪರಿಹಾರ ಮಾಡ್ತಾರೆ. ಮಗುಗೇನು ತೊಂದರೆ ಆಗ್ದವ್ರ ತೆಗಿತಾರೆ. ಅದು ನಾಳವೇಷ್ಟನ ಶಾಂತಿ ಅಂತ ಮಾಡಿಸ್ಬೇಕು. ಆ ನಾಳವೇಷ್ಟನ ಶಾಂತಿಯನ್ನು ಇಂದಿನ ದಿವಸ ವಿಶೇಷವಾಗಿ ಮಾಡಿ ನಾಗಾರಾಧನೆಯನ್ನು ಮಾಡಿದರೆ ಆ ದೋಷ ಪರಿಹಾರ ಆಗುತ್ತೆ. ಆ ಥರ ಸುತ್ತಕೊಂಡ್ರೆ ಒಬ್ಬೊಬ್ರಿಗೆ ಒಂದೊಂದು ಅನಿಷ್ಟ ಅಂತಿರುತ್ತೆ, ತಂದೆಗೋ ತಾಯಿಗೋ ಸೋದರ ಮಾವನಿಗೋ ಈ ಥರ ಏನೋ ಒಂದು ದೋಷಗಳಿರುತ್ತೆ ನಾಳವೇಷ್ಟನ ಆಗಿದ್ದಾಗ. ಅದೆಲ್ಲ ದೋಷ ಪರಿಹಾರ ಆಗುತ್ತೆ ಅಂತ ಅರ್ಥ. ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ ಕೆಲವರಿಗೆ ದೋಷ ಅಂತ ಇರುತ್ತೆ, ಎಲ್ರಿಗೂ ಅಂತಲ್ಲ, ಕೆಲವರಿಗೆ ದೋಷ ಇತ್ತು ಅಂತಾದರೆ ಆಗ ಆಶ್ಲೇಷ ಬಲಿಯನ್ನು ಆಚರಣೆ ಮಾಡೋದ್ರಿಂದ ಅದರ ಪರಿಹಾರ ಆಗುತ್ತೆ. ಅದು ಈ ಸಂದರ್ಭ ನಾಗರ ಪಂಚಮಿ, ನಾಗರ ಚೌತಿ ಸಂದರ್ಭದಲ್ಲಿ ಹೇಳ್ತಾ ಇರೋದು. ಇನ್ನು ಸಂತಾನ ಪ್ರತಿಬಂಧಕವಾದ ಸರ್ಪಹತ್ಯಾ ದೋಷ ಅಂದರೆ ಹಾವುಗಳು ಓಡಾಡೋ ಜಾಗದಲ್ಲಿ ನಾವೇನೋ ತೊಂದರೆ ಮಾಡಿದರೆ, ಓಡಾಡ್ಲಿಕ್ಕೆ ಆಗಲಿಲ್ಲ, ಅಥವಾ ಹುತ್ತಕ್ಕೆ ಹೋಗಿ ಹೊಡೆದಿರ್ತೀವಿ, ಯಾವುದೋ ಜನ್ಮದಲ್ಲಿ ಹುತ್ತಾನ ಹಾಳು ಮಾಡಿರ್ತೀವಿ, ಯಾವುದೋ ಒಂದು ಹಾವಿಗೆ ಹೊಡೆದಿರ್ತೀವಿ, ಇಲ್ಲ ಹೊಡೆದಿದ್ದನ್ನು ನಾವು ನೋಡಿರ್ತೀವಿ, ಅದು ಪಾಪ ಕಷ್ಟಪಟ್ಟು ನರಳುತ್ತಾ ಇರುತ್ತೆ. ನಾವು ಸುಮ್ಮನೆ ಹಾಗೆ ನೋಡ್ಕೊಂಡು ಪಾಸ್ ಆಗಿರ್ತೀವಿ ಪಕ್ಕಕ್ಕೆ, ಅದು ದೊಡ್ಡ ದೋಷ, ನಾವು ತಡಿಬೇಕಾಗಿತ್ತು. ಮತ್ತಿನ್ನೊಂದು ಹಾವು ಸತ್ತೋಗಿರುತ್ತೆ, ನೋಡ್ಕೊಂಡು ಹಾಗೆ ಹೋಗ್ಬಿಡ್ತೀವಿ, ತಪ್ಪು. ಸತ್ತೋಗಿದ್ರೆ ಹಾವು, ಈ ಸರ್ಪ, ಅದಕ್ಕೊಂದು ಸಂಸ್ಕಾರ ಮಾಡಬೇಕು. ಆ ಸಂಸ್ಕಾರ ಮಾಡಿದ್ರೆ ನಿಮಗೊಂದು ದೋಷ ಪರಿಹಾರ ಆಗುತ್ತೆ, ಒಳ್ಳೆ ಅನುಗ್ರಹ ಆಗುತ್ತೆ. ಈ ಥರ ಸರ್ಪದೋಷ ಅನ್ನೋದಿದೆಯಲ್ಲ, ಅದು ಯಾವ ಥರ ಬರುತ್ತೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಜನ್ಮಾಂತರದ್ದಾಗಬಹುದು, ನಮ್ಮ ಹಿರಿಯರು ಮಾಡಿದ್ದಾಗಬಹುದು, ಅದು ನಮಗೂ ಕಾಡುತ್ತೆ. ಹಾಗಾಗಿ ಆ ದೋಷ ಪರಿಹಾರ ಆಗಬೇಕು ಅಂದರೆ ಈ ನಾಗರ ಚೌತಿ ಪಂಚಮಿ ಆರಾಧನೆ ವಿಶೇಷವಾಗಿ ಮಾಡಬೇಕು. ಈ ಜನ್ಮದಲ್ಲಿ ಅಥವಾ ಜನ್ಮಾಂತರದಲ್ಲಿ ನೀವೇ ಸರ್ಪ ಹತ್ಯೆ ಮಾಡಿದರೆ ನಾಗಬಿಂಬ ಪ್ರತಿಷ್ಠೆ ಅಂದರೆ ಆ ಕಲ್ಲಿನ ನಾಗ ಪ್ರತಿಷ್ಠೆಯನ್ನು ಹೇಳ್ತೀವಲ್ಲ, ಅದನ್ನು ಈ ದಿವಸಗಳಲ್ಲಿ ಮಾಡೋದು ಬಹಳ ವಿಶೇಷ. ಹಾಗೆ ಗಂಡಸರ ಜಾತಕದಲ್ಲಿ ಆ ಜಾತಕದ ಒಂದು ಪ್ರಕಾರ ಲಗ್ನದಿಂದ 2, 7, 8 ಈ ಸ್ಥಾನದಲ್ಲಿ ಕುಜ ಇದ್ದರೆ, ಹೆಂಗಸರ ಜಾತಕದಲ್ಲಿ 4, 8, 12 ಇದರಲ್ಲಿ ಕುಜ ಇದ್ದರೆ ಏನು ಕುಜದೋಷ ಇರುತ್ತಲ್ಲ, ಆ ಕುಜದೋಷವನ್ನು ಪರಿಹಾರ ಮಾಡಲಿಕ್ಕೆ ನಾಗನ ಆರಾಧನೆ ಪ್ರಮುಖ ಕಾರಣ. ಈ ಥರ ಏನು ದೋಷ ಪರಿಹಾರ ಆಗಲ್ಲ. ಹಾಗಾಗಿ ತಪ್ಪದೆ ಈ ಸುವರ್ಣ ಅವಕಾಶ ಅಂತ, ಇಂಥ ಅವಕಾಶ ವರ್ಷಕ್ಕೆ ಸಿಗುತ್ತಲ್ಲ ಒಮ್ಮೆ, ಅದನ್ನು ಕಳ್ಕೊಳ್ಬಾರ್ದು. ಖಂಡಿತ ಈ ದಿವಸಗಳಲ್ಲಿ ಆ ನಾಗನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸ್ತಾ, ಕೊನೆಯದಾಗಿ ಈ ಶ್ಲೋಕಗಳನ್ನಂತೂ ತಪ್ಪದೇ ಹೇಳ್ಕೊಳ್ಳಿ. ಇದು ಪ್ರತಿನಿತ್ಯ ಹೇಳ್ಕೊಳ್ಳಿ, ಬರೀ ನಾಗರ ಚೌತಿ ಪಂಚಮಿ ಅಂತಲ್ಲ. ನಿಮ್ಮ ಸಕಲ ನಾಗದೋಷ ಅಥವಾ ಸರ್ಪದೋಷ ಯಾವ ಥರ ದೋಷ ಆದರೂ ಇರಲಿ, ಆ ದೋಷಗಳ ಪರಿಹಾರ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗತ್ತೆ. ಹಾಗಾದ್ರೆ ಆ ಶ್ಲೋಕಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಮಹಾಭಾರತದಲ್ಲಿ ಬರೋ ಶ್ಲೋಕಗಳು ಕೂಡ ಇವೆ. ಅದರಲ್ಲಿ ಮೊದಲನೇ ಶ್ಲೋಕ, ಜರತ್ಕಾರೋಹೋ ಜರತ್ಕಾರ್ವಾಂ ಸಮುತ್ಪನ್ನೋ ಮಹಾಯಶಾಃ ಆಸ್ತಿಕಃ ಸತ್ಯಸಂಧೋ ಮಾಂ ಪನ್ನಗೇಭ್ಯೋಭಿರಕ್ಷತು. ಆಸ್ತಿಕಂ ಚಾರ್ತಿಮಂತಂಚ ಸುನೀಥಂ ಚಾಪಿ ಯಸ್ಮರೇತ್ ದಿವಾ ವಾ ಯದಿ ವಾ ರಾತ್ರೌ ನಾಸ್ತಿ ಸರ್ಪಭಯಂ ಕ್ವಚಿತ್. ಅಪಸರ್ಪಸ್ವ ಭದ್ರಂ ತೆ ದೂರಂ ಗಚ್ಚ ಮಹಾಯಶಾಃ ಆಸ್ತಿಕಃ ಸರ್ಪಸತ್ರೇವಃ ಪನ್ನಗಾನ್ಯೋಭ್ಯರಕ್ಷತ ಅಂತ. ಈ ಶ್ಲೋಕಗಳಲ್ಲಿ ಜರತ್ಕಾರುವಿನಲ್ಲಿ ಹುಟ್ಟಿದ ಆಸ್ತಿಕನ ಸ್ಮರಣೆ,
ತಕ್ಷಕನ ಸ್ಮರಣೆ, ಸುನೀತನ ಸ್ಮರಣೆ ಹಗಲಿನಲ್ಲಿ ಅಥವಾ ರಾತ್ರಿ ಕಾಲದಲ್ಲಿ ಮಾಡಿದರೆ ಖಂಡಿತ ಎಲ್ಲ ಸರ್ಪ ಭಯ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ನಾಗದೇವತೆಗಳ ಅನುಗ್ರಹ ಜೊತೆಗೆ ಆ ನಾಗದೇವತೆಗಳ ಒಳಗಡೆ ಇರುವ ಮುಖ್ಯ ಪ್ರಾಣದೇವರ ಅನುಗ್ರಹ, ಜಯಾಪತಿ ಸಂಕರ್ಷಣ ಅನುಗ್ರಹ ಖಂಡಿತ ದೊರೆಯೋದ್ರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ತಪ್ಪದೆ ಈ ಶ್ಲೋಕಗಳನ್ನು ಹೇಳ್ಕೊಳ್ಳಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಈ ಎಲ್ಲ ನಾಗದೇವತೆಗಳ ಅನುಗ್ರಹ ಆಗಲಿ, ನಿಮ್ಮೆಲ್ಲರ ಕುಟುಂಬಕ್ಕೆ ಆ ನಾಗದೋಷ ಪರಿಹಾರ ಆಗಲಿ, ಸಮೃದ್ಧಿಯನ್ನು ಆ ನಾಗಗಳು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.